ಬಾಗಲಕೋಟೆಯಲ್ಲಿರುವಂಥ ಕುರ್ಬರ್ಸಸ್ ಎನ್ಯೂನ್ ಇಂಗ್ಲಿಷ್ ಅಕಾಡೆಮಿಗೆ ಆತ್ಮೀಯ ಸ್ವಾಗತ. ಇವತ್ತಿನ ಚರ್ಚೆಯ ವಿಷಯ WH ಕ್ವಶನ್ ವರ್ಡ್ಸ್. ನಾನು ಆ WH ಕ್ವಶನ್ಗಳಲ್ಲಿ ಬರುವಂಥ ಎಲ್ಲ WH ಕ್ವಶನ್ಸನ್ನು ಈಗಾಗಲೇ ಹಿಂದಿನ ಸುಮಾರು 4 ವಿಡಿಯೋಗಳಲ್ಲಿ ಚರ್ಚೆ ಮಾಡಿದ್ವಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಚರ್ಚೆಗೆ ಆಯ್ಕೆ ಮಾಡಿಕೊಂಡಂಥ WH ಕ್ವಶನ್ ವರ್ಡ್ಸ್ ಹೌ ಮೆನಿ ಮತ್ತು ಹೌ ಮಚ್. ಈಗಾಗಲೇ ನಿಮಗೆ ತಿಳಿಸಿರುವ ಹಾಗೆ WH ಕ್ವಶನ್ ವರ್ಡ್ಸ್ ಅಂದರೆ ಪ್ರಶ್ನೆಯನ್ನು ಕೇಳುವಂಥ ಮತ್ತು WH ಅನ್ನೋ ಅಕ್ಷರಗಳನ್ನು ಹೊಂದಿದಂಥ ಶಬ್ದಗಳಿಗೆ ನಾವು WH ಕ್ವಶನ್ ವರ್ಡ್ಸ್ ಅಂತೀವಿ. ಫಾರ್ ಎಕ್ಸಾಂಪಲ್ ಹೂ, whom, which, whose, where, when, why, how. Now today I am going to discuss how many and how much. How we have to use these English words in sentences and what kind of meaning they give in Kannada, and all those things we are going to discuss today. Okay, let's start our discussion. How many ಅನ್ನೋದನ್ನ ಎಷ್ಟು ಅನ್ನೋ ಒಂದು ಅರ್ಥದಲ್ಲಿ ಕನ್ನಡದಲ್ಲಿ ಬಳಕೆ ಮಾಡ್ತೀವಿ. ಹಂಗೆ ಹೌ ಮಚ್ ಅನ್ನೋದು ಕೂಡ ಎಷ್ಟು ಅನ್ನೋ ಪದದ ಅರ್ಥದಲ್ಲಿ ನಾವು ಬಳಸ್ತೀವಿ. ಆದರೆ ಈ ಹೌ ಮೆನಿ ಅಂದ್ರೂ ಎಷ್ಟು ಮತ್ತು ಹೌ ಮಚ್ ಅಂದ್ರೂ ಎಷ್ಟು, ಎರಡು ಎಷ್ಟು ಅಂತ ಒಂದೇ ಮೀನಿಂಗ್ ಇದ್ರು ಶಬ್ದಗಳು ಇಂಗ್ಲೀಷಲ್ಲಿ ಎರಡು ಯಾಕೆ ಬರ್ತಾವ ಮತ್ತು ಅವು ಎಲ್ಲೆಲ್ಲಿ ಬರ್ತಾವ, ಯಾವ ಅರ್ಥದಲ್ಲಿ ಯಾವ ರೀತಿ ಬಳಕೆ ಆಗ್ತಾವ ಅನ್ನೋದನ್ನೇ ಇವತ್ತಿನ ಮುಖ್ಯವಾದ ವಿಚಾರ ಚರ್ಚೆ. ಈಗ ನೋಡೋಣ ಒಂದು ಉದಾಹರಣೆಯಾಗಿ, ಹೌ ಮೆನಿ ಪೇಜಸ್ ಕ್ಯಾನ್ ಯು ರೈಟ್ ಇನ್ 1 hour. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ. ನೀನು ಒಂದು ತಾಸಿನಲ್ಲಿ 1 ಗಂಟೆಯಲ್ಲಿ ಎಷ್ಟು ಪುಟಗಳನ್ನು ಬರೆಯಬಲ್ಲೆ. ನಾವು ಸಹಜವಾಗಿ ನೀವು ಒಂದು ತಾಸಿಗೆ ಎಷ್ಟು ಪೇಜ್ ಬರೀತಿ ಅನ್ನೋಗೆ. ಇಲ್ಲಿ ಎಷ್ಟು ಅನ್ನೋಕೆ ನಾವೇನು ಬಳಸಿದ್ವಿ, ಹೌ ಮೆನಿ ಅಂತ ಬಳಸಿದ್ವಿ. ಯಾವಾಗ ಹೌ ಮೆನಿ ಅನ್ನೋದನ್ನ ಎಷ್ಟು ಅನ್ನೋದು ತಿಳ್ಕೊಳ್ಬೇಕು ಸ್ವಲ್ಪ ನೋಡೋಣ. ಹೌ ಮೆನಿ ಪೇಜಸ್ ಅದನ್ನು ನಾವು ಕನ್ನಡದಲ್ಲಿ ತಿಳ್ಕೊಂಡಾಗ ಎಷ್ಟು ಪುಟಗಳು ಅಂತೀವಿ. ಈಗ ಕನ್ನಡ ವಾಕ್ಯದಲ್ಲಿ ಎಷ್ಟು ಅಂತ ಬಂದು ಅದ್ರ ಮುಂದೆ ಒಂದು ನೌನ್ ಕಡ್ಡಾಯವಾಗಿ ಬರಲೇಬೇಕು. ಎಷ್ಟು ಪುಟಗಳು, ಎಷ್ಟು ವಿದ್ಯಾರ್ಥಿಗಳು, ಎಷ್ಟು ನಕ್ಷತ್ರಗಳು, ಎಷ್ಟು ಪುಸ್ತಕಗಳು ಅಂತ ಒಂದು ನೌನ್ ಬರಲೇಬೇಕು. ಆ ಎಷ್ಟು ಅಂತ ಬಂದ ನಂತರ ಆ ನಂತರದ ನೌನನ್ನ ನಾವು ಸಂಖ್ಯೆಯಲ್ಲಿ ಹೇಳ್ತೀವಿ ಅಂದಾಗ ಹೌ ಮೆನಿ ಅಂತ ನಾವು ಎಷ್ಟು ಅನ್ನೋ ಅರ್ಥದಲ್ಲಿ ತಗೋಬೇಕು. ಈ ಒಂದು ಉದಾಹರಣೆ ನೋಡ್ರಿ, ಹೌ ಮೆನಿ ಪೇಜಸ್ ಎಷ್ಟು ಪುಟಗಳನ್ನು, ಹೌ ಮೆನಿ ಸ್ಟೂಡೆಂಟ್ಸ್ ಎಷ್ಟು ವಿದ್ಯಾರ್ಥಿಗಳನ್ನು, ಹೌ ಮೆನಿ ಸ್ಟಾರ್ಸ್ ಎಷ್ಟು ನಕ್ಷತ್ರಗಳು. ಈ ನಕ್ಷತ್ರಗಳು, ವಿದ್ಯಾರ್ಥಿಗಳು, ಪುಟಗಳು ಇವು ಸಂಖ್ಯೆಯನ್ನು ಸೂಚಿಸ್ತವೆ. ಆದ್ರಿಂದ ನಾವು ಎಷ್ಟು ಅನ್ನೋಕೆ ಹೌ ಮೆನಿನೇ ಬಳಸಬೇಕು, ಹೌ ಮಚ್ ತಗೋಬಾರ್ದು. ಹೌ ಮಚ್ ಅಂದ್ರೂ ಕೂಡ ಎಷ್ಟು, ಆಗ ಅದನ್ನ ಬೇರೆ ಅರ್ಥದಲ್ಲಿ ಬೇರೆ ರೀತಿಯಾಗಿ ಬಳಸಬೇಕು. ಅದೇ ಎಷ್ಟು ಅನ್ನೋ ಅರ್ಥಕ್ಕೆ ಹೌ ಮೆನಿಯನ್ನ ಆ ಮುಂದಿನ ನೌನನ್ನ ಸಂಖ್ಯೆಯಲ್ಲಿ ಹೇಳಿದ್ರೆ ಮೀನ್ಸ್ ಇಫ್ ದ ನೌನ್ ಈಸ್ ಕೌಂಟೇಬಲ್, ಇಫ್ ಯು ವಾಂಟ್ ಟು ಸೇ ದ ನಂಬರ್ ಆಫ್ ದ ನೌನ್ ದೆನ್ ಯು ಹ್ಯಾವ್ ಟು ಯೂಸ್ ಹೌ ಮೆನಿ ಫಾರ್ ಎಷ್ಟು ಇನ್ ಕನ್ನಡ ಮೆನಿ. ಕನ್ನಡದಲ್ಲಿನ ಎಷ್ಟು ಅನ್ನಕ್ಕೆ ಹೌ ಮೆನಿಯನ್ನ ಎಷ್ಟು ಅಂತ ಬಂದ ಮುಂದಿನ ಶಬ್ದ ನೌನ್ ಇರುತ್ತೆ, ಆ ನೌನನ್ನ ನಾವು ಸಂಖ್ಯೆಯಲ್ಲಿ ಹೇಳ್ತೀವಿ ಅನಿಸಿದಾಗ ಅವಾಗ ಎಷ್ಟು ಅನ್ನೋ ಅರ್ಥಕ್ಕೆ ಹೌ ಮೆನಿ ತಗೋದು. ಇನ್ನ ಎರಡನೇ ವಾಕ್ಯ ನೋಡಿದಾಗ ಸ್ವಲ್ಪ ಆಶ್ಚರ್ಯ ಇರುತ್ತೆ ನಿಮಗೆ. ಹೌ ಮೆನಿ ಸ್ಟಾರ್ಸ್ ಆರ್ ದೇರ್ ಇನ್ ದ ಸ್ಕೈ ಅಂದ್ರೆ ಆಕಾಶದಲ್ಲಿ ಎಷ್ಟು ನಕ್ಷತ್ರಗಳು ಇವೆ. ಈಗ ನಾನು ಬಹಳಷ್ಟು ಸಲ ವಿದ್ಯಾರ್ಥಿಗಳಲ್ಲಿ ಈ ಪ್ರಶ್ನೆಯನ್ನ ನಾನು ಫೇಸ್ ಮಾಡಿದ್ದೀನಿ. ಸರ್, ನಕ್ಷತ್ರಗಳು ಬಹಳ ಇರ್ತಾವ, ಎಣಸಾಕ ಆಗುದಿಲ್ಲ ಅನ್ನೋ ಡೌಟ್. ಅದಕ್ಕಾಗಿ ಅವರು ಅದನ್ನ ನಾವು ಸಂಖ್ಯೆಯಲ್ಲಿ ಹೇಳಕ್ ಆಗುದಿಲ್ಲ ಅಂದಮೇಲೆ ಹೌ ಮೆನಿ ಯಾಕೆ ತಗೋಬೇಕ್ರಿ, ತಗೋಬಾರ್ದು ಅಂತ ಅವ್ರ ವಾದ. ನಾನು ಹೇಳ್ತೀನಿ, ನಕ್ಷತ್ರಗಳು ಕೋಟಿಗಟ್ಟಲೆ ಇದ್ರೂ ಕೂಡ ನಾವು ಅದನ್ನ ಸಂಖ್ಯೆಯಲ್ಲಿ ಹೇಳ್ತೀವಿ ಅನ್ನೋಕೆ ಇಲ್ಲೇ ಒಂದು ಪ್ಲೂರಲ್ ಇದೆ. ಯಾವತ್ತು ನಾವು ಸಂಖ್ಯೆಯನ್ನು ಹೇಳುವಾಗ ಮಾತ್ರ ಪ್ಲೂರಲ್ ಮಾಡ್ತೀವಿ. ಸ್ಟಾರ್ಸ್ ಅನ್ನೋದೇ ಸಂಖ್ಯೆಯನ್ನ ಸೂಚಿಸುತ್ತೆ. ಆದ್ರಿಂದ ಇಲ್ಲಿ ಅಸಂಖ್ಯಾತ ನಕ್ಷತ್ರಗಳಿದ್ದೇವೆ ಅಂದ್ರೆ ಎಣಸಕ್ ಆಗಲಾರದಷ್ಟು ಅನ್ನೋ ಅರ್ಥದಲ್ಲಿ ಇರೋದ್ರಿಂದ ಅದನ್ನ ಹೌ ಮಚ್ ಅಂತ ಬಳಸಬಾರ್ದು. ಅದನ್ನ ಎಷ್ಟಾದ್ರೂ ಆಗ್ಲಿ ಎಣಿಸ್ತೀವಿ, 1 ಆಗ್ಲಿ 2 ಆಗ್ಲಿ 10 ಆಗ್ಲಿ, ಇದು ಸಂಖ್ಯೆಯನ್ನು ಸೂಚಿಸೋದ್ರಿಂದ ಅಲ್ಲಿ ಎಷ್ಟು ಅನ್ನೋ ಅರ್ಥಕ್ಕೆ ಹೌ ಮೆನಿ ತಗೋ. ಹೌ ಮೆನಿ ಸ್ಟಾರ್ಸ್ ಆರ್ ದೇರ್ ಇನ್ ದ ಸ್ಕೈ, ಆಕಾಶದಲ್ಲಿ ಎಷ್ಟು ನಕ್ಷತ್ರಗಳಿವೆ. ಇಲ್ಲಿ ಅಪ್ಪಿತಪ್ಪಿನ ಹೌ ಮಚ್ ಸ್ಟಾರ್ಸ್ ಅನ್ನಬಾರದು, ವಾಕ್ಯ ತಪ್ಪು. ಅಲ್ಲಿ ಸ್ಟಾರ್ಸ್ ಅನ್ನೋದು ಸಂಖ್ಯೆಯನ್ನು ಸೂಚಿಸುತ್ತೆ. ಸ್ಟಾರ್ಸ್ ಪ್ಲೂರಲ್ ಇದೆ. ಪ್ಲೂರಲ್ ಅಂದ್ರೆ ನಂಬರ್, ಸಿಂಗುಲರ್ ಪ್ಲೂರಲ್. ಆದ್ರಿಂದ ಇದು ಪ್ಲೂರಲ್ ಐತೆ ಮೇಲೆ ಅದು ಸಂಖ್ಯೆಯಲ್ಲಿ ಇರುವಂತದ್ದೇ. ಆದ್ರಿಂದ ಅಲ್ಲಿ ಎಷ್ಟು ಅನ್ನೋಕೆ ಹೌ ಮೆನಿನೇ ಬಳಸಬೇಕು. ಹೌ ಮಚ್ ಯಾವ ಕಾರಣಕ್ಕಿಂತ ಸಂದರ್ಭದಲ್ಲಿ ಬಳಸಬಾರದು. ಇನ್ನೊಂದು ವಾಕ್ಯ, ಹೌ ಮೆನಿ ಸೋಲ್ಜರ್ಸ್ ಡಿಡ್ ಅಭಿಮನ್ಯು ಕಿಲ್ ಇನ್ ದ ವಾರ್.
ಅದೇ ತರ ಇನ್ನೊಂದು ವಾಕ್ಯ ಇದೆ, ಹೌ ಮೆನಿ ಸೋಲ್ಜರ್ ಡಿಡ್ ಕಿಲ್ ಅಭಿಮನ್ಯು ಇನ್ ದ ವಾರ್. ತಕ್ಷಣ ನೋಡಿದ ತಕ್ಷಣ ಇವು ಎರಡು ವಾಕ್ಯಗಳು ಒಂದೇ ಅನ್ಸುತ್ತೆ, ಅದನ್ನ ಸರಳವಾಗಿ ಸ್ವಲ್ಪ ತಾಳ್ಮೆಯಿಂದ ನೋಡಿದಾಗ ಅದರ ವ್ಯತ್ಯಾಸ ಗೊತ್ತಾಗ. ಹೌ ಮೆನಿ ಸೋಲ್ಜರ್ಸ್, ಎಷ್ಟು ಸೈನಿಕರು, ಡಿಡ್ ಕಿಲ್ ಕೊಂದನು ಅಭಿಮನ್ಯು ಇನ್ ದ ವಾರ್. ಅದ್ರ ಕನ್ನಡ ಏನಾಗ್ತೈತಿ, ಅಭಿಮನ್ಯು ಯುದ್ಧದಲ್ಲಿ ಎಷ್ಟು ಸೈನಿಕರನ್ನು ಕೊಂದನು. ಇಲ್ಲಿ ಕೊಂದವ ಅಭಿಮನ್ಯು ಸಬ್ಜೆಕ್ಟ್. ಈ ಕನ್ನಡ ವಾಕ್ಯ ಅಭಿಮನ್ಯು ಯುದ್ಧದಲ್ಲಿ ಎಷ್ಟು ಜನರನ್ನು ಕೊಂದನು ಅನ್ನೋ ಅರ್ಥ ಕೊಡ್ತಾರೆ. ಅದೇ ಎರಡನೇ ವಾಕ್ಯದಲ್ಲಿ ನೋಡಿ, ಹೌ ಮೆನಿ ಸೋಲ್ಜರ್ಸ್ ಡಿಡ್ ಕಿಲ್ ಅಭಿಮನ್ಯು ಇನ್ ದ ವಾರ್. ಇದು ನೋಡಿ, ಹೌ ಮೆನಿ ಸೋಲ್ಜರ್ಸ್, ಎಷ್ಟು ಸೈನಿಕರು ಯುದ್ಧದಲ್ಲಿ ಅಭಿಮನ್ಯುವನ್ನು ಕೊಂದರು. ಇಲ್ಲಿ ಕೊಂದವರು ಸೋಲ್ಜರ್ಸ್, ಇಲ್ಲಿ ಕೊಂದವನು ಅಭಿಮನ್ಯು. ಅದಕ್ಕೆ ಅದು ವಾಕ್ಯ ರಚನೆ ನೋಡ್ರಿ ಹೆಂಗೈತಿ, ಹೌ ಮೆನಿ ಸೋಲ್ಜರ್ಸ್ ಡಿಡ್ ಅಭಿಮನ್ಯು ಸಬ್ಜೆಕ್ಟ್, ಹೌ ಮೆನಿ ಸೋಲ್ಜರ್ ಡಿಡ್ ಕಿಲ್, ಇಲ್ಲಿ ಸಬ್ಜೆಕ್ಟ್ ಇಲ್ಲ, ಯಾಕಂದ್ರೆ ಸಬ್ಜೆಕ್ಟ್ ಸೋಲ್ಜರ್ಸ್. ಹಿಂಗೆ ಹೌ ಮೆನಿ ಬಳಕೆ ಆದಾಗ ಅಲ್ಲಿ ಅದು ಸಬ್ಜೆಕ್ಟ್ ಆಗಿ ವರ್ಕ್ ಮಾಡುತ್ತೋ ಆಬ್ಜೆಕ್ಟ್ ಆಗಿ ವರ್ಕ್ ಮಾಡುತ್ತೋ ಇದು ಕೂಡ ಗೊತ್ತಿಲ್ಲ. ಒಂದನೇ ಕಂಡೀಷನ್, ಎಷ್ಟು ಅಂತ ಬಂದಾಗ ಅದ್ರ ಮುಂದೆ ಒಂದು ಕಡ್ಡಾಯವಾಗಿ ಒಂದು ನೌನ್ ಬರಲೇಬೇಕು, ನಾಮಪದ ಬರಲೇಬೇಕು. ಅದನ್ನು ಕೂಡಿಸಿನೇ ನಾವು ಡಬ್ಲ್ಯೂ ಕ್ವಶನ್ ಮಾಡಬೇಕು. ಆದ್ರಿಂದ ಇಲ್ಲಿ ನೋಡ್ರಿ, ಹೌ ಮೆನಿ ಸೋಲ್ಜರ್ಸ್, ಎಷ್ಟು ಸೈನಿಕರು ಅನ್ನೋದೇ ಪ್ರಶ್ನೆ. ಅದನ್ನ ವಾಕ್ಯದಲ್ಲಿ ಬಳಸಿದಾಗ ಅಭಿಮನ್ಯು ಯುದ್ಧದಲ್ಲಿ ಎಷ್ಟು ಸೈನಿಕರನ್ನು ಕೊಂದನು, ಎಷ್ಟು ಸೈನಿಕರನ್ನೇ ಡಬ್ಲ್ಯೂ ಕ್ವಶನ್ ಮಾಡ್ಕೋಬೇಕು. ಆ ನಂತರದಲ್ಲಿ ನಮ್ಮ ರೂಲ್ ಪ್ರಕಾರ ಹೆಲ್ಪಿಂಗ್ ವರ್ಕ್ ಪಕ್ಕದಲ್ಲಿ ಬರಬೇಕು. ಹೌ ಮೆನಿ ಸೋಲ್ಜರ್ ಡಿಡ್ ಕಿಲ್ ಅಭಿಮನ್ಯು ಇನ್ ದ ವಾರ್, ಎಷ್ಟು ಸೈನಿಕರು ಅಭಿಮನ್ಯುವನ್ನು ಯುದ್ಧದಲ್ಲಿ ಕೊಂದರು. ಇಲ್ಲಿ ಎಷ್ಟು ಸೈನಿಕರು, ಹೌ ಮೆನಿ ಸೋಲ್ಜರ್ಸ್ ಸಬ್ಜೆಕ್ಟ್ ಆಯ್ತು. ಆ ಸಬ್ಜೆಕ್ಟ್ ಹೌದು, ಅದು ಡಬ್ಲ್ಯೂ ಕ್ವಶನ್ ಹೌದು, ಅದ್ರ ನಂತರ ಪಕ್ಕದಲ್ಲಿ ಹೆಲ್ಪಿಂಗ್ ವರ್ಕ್ ಮಾಡಬೇಕು. ಈ ವ್ಯತ್ಯಾಸಗಳನ್ನು ಗಮನಿಸ್ತೀವಿ. ಇನ್ನೊಂದು ಬಾರಿ ನಾವು ಹೇಳೋದಾದ್ರೆ, ಯಾವತ್ತೂ ಡಬ್ಲ್ಯೂ ಕ್ವಶನ್ ಪಕ್ಕದಲ್ಲಿನೇ ಹೆಲ್ಪಿಂಗ್ ವರ್ಕ್ ಬರಬೇಕು, ಹೆಲ್ಪಿಂಗ್ ವರ್ಕ್ ಬರಬೇಕು, ಹೆಲ್ಪಿಂಗ್ ವರ್ಕ್ ಕಡ್ಡಾಯವಾಗಿ ಬರಬೇಕು. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಇದು ಕಡ್ಡಾಯವಾಗಿ ಬರಲೇಬೇಕು, ಕಡ್ಡಾಯವಾಗಿ ಬರಲೇಬೇಕು. ಮತ್ತು ಇನ್ನೊಂದು ನಿಯಮ ಏನಂದ್ರೆ, ಎಷ್ಟು ಅಂತ ಬಂದು ಅದರ ಮುಂದೆ ಒಂದು ನೌನ್ ಬರಲೇಬೇಕು. ಆ ನೌನನ ಸಮೇತ ಅದನ್ನು ಪ್ರಶ್ನಾರ್ಥಕ ಪದ ಅಂತ ತಿಳ್ಕೊ. ಇಲ್ಲಿ ಹೌ ಮೆನಿ ಕ್ಯಾನ್ ಪೇಜಸ್ ತಪ್ಪು, ಹೌ ಮೆನಿ ಪೇಜಸ್, ಎಷ್ಟು ಪುಟಗಳನ್ನು ನೀವು ಬರೆಯಬಹುದು. ಹೌ ಮೆನಿ ಪೇಜಸ್ ಅನ್ನೋದೇ ಡಬ್ಲ್ಯೂ ಕ್ವಶನ್, ಹೌ ಮೆನಿ ಸ್ಟಾರ್ಸ್ ಅನ್ನೋದೇ ಡಬ್ಲ್ಯೂ ಕ್ವಶನ್, ಹೌ ಮೆನಿ ಸೋಲ್ಜರ್ಸ್ ಅನ್ನೋದೇ ಡಬ್ಲ್ಯೂ ಕ್ವಶನ್, ಹೌ ಮೆನಿ ಸೋಲ್ಜರ್ಸ್ ಅನ್ನೋದೇ ಡಬ್ಲ್ಯೂ ಕ್ವಶನ್. ಇದು ಡಬ್ಲ್ಯೂ ಕ್ವಶನ್ ಆದ್ಮೇಲೆ ಅಲ್ಲಿ ಪಕ್ಕದಲ್ಲಿ ಪ್ರಶ್ನೆ ಕೇಳುವ ವಾಕ್ಯ ಯಾವ ಟೆನ್ಷನ್ ಇರ್ತೈತಿ ಅಥವಾ ಯಾವ ಆಕ್ಸಿಲರಿ ಬಳಸಿರ್ತೈತಿ, ಅದೇ ಆಕ್ಸಿಲರಿ ಅಥವಾ ಅದೇ ಟೆನ್ಷನ್ ಹೆಲ್ಪಿಂಗ್ ವರ್ಬ್ಸ್ ಅನ್ನ ನಾವು ಪಕ್ಕದಲ್ಲಿ ಬರೀಲೇಬೇಕು. ಆದ್ರಿಂದ ಬೇರೆ ವಾಕ್ಯದಲ್ಲಿ ಡಬ್ಲ್ಯೂ ಕ್ವಶನ್ ಪಕ್ಕದಲ್ಲಿ ಹೆಲ್ಪಿಂಗ್ ವರ್ಬ್ ಬರ್ತಾವ, ಆದ್ರೆ ಹೌ ಮೆನಿ ಬಂದಾಗ ಅದರ ಪಕ್ಕದಲ್ಲಿ ನೌನ್ ಬಂದು ಅವುಗಳನ್ನು ಸೇರಿಸಿನೇ ಡಬ್ಲ್ಯೂ ಕ್ವಶನ್ ಅಂತ ಹೇಳಿ ಆ ನಂತರ ಪಕ್ಕದಲ್ಲಿ ಹೆಲ್ಪಿಂಗ್ ವರ್ಬ್ ಸಬ್ಜೆಕ್ಟ್ ಆಕ್ಸಿಲರಿ ಬಳಸಬೇಕು. ಅದಕ್ಕೆ ನೋಡಿ, ಹೌ ಮೆನಿ ಸೋಲ್ಜರ್ಸ್, ಹೌ ಮೆನಿ ಸ್ಟಾರ್ಸ್, ಹೌ ಮೆನಿ ಪೇಜಸ್, ಅದರ ನಂತರ ಈ ರೀತಿ ಹೆಲ್ಪಿಂಗ್ ವರ್ಬ್. ನಂತರ ಇನ್ನೊಂದು ಮೂರನೇ ಒಂದು ನೆನಪಿಡ್ಕೊಂತ ಅಂಶ ಅಂದ್ರೆ, ಪಕ್ಕದಲ್ಲಿ ಡಬ್ಲ್ಯೂ ಕ್ವಶನ್ ಆದ ನಂತರ ಹೆಲ್ಪಿಂಗ್ ವರ್ಬ್ ಇರಲೇಬೇಕು. ಒಂದನೇದು ಎಷ್ಟು ಅಂತ ಬಂದ್ರೆ ಅದ್ರ ಮುಂದೆ ಒಂದು ಬರಲೇಬೇಕು, ಅದನ್ನು ಸೇರಿಸ್ಕೊಂಡೇ ಡಬ್ಲ್ಯೂ ಕ್ವಶನ್ ಮಾಡಬೇಕು, ಆ ನಂತರ ಹೆಲ್ಪಿಂಗ್ ವರ್ಬ್ ಒಂದನೇದು. ಇನ್ನೊಂದು ಮುಖ್ಯವಾದಂಥ ವಿಚಾರ ಅಂದ್ರೆ, ಈ ಹೌ ಮೆನಿ ಅನ್ನೋದು ಸದ್ಯದಲ್ಲಿ ನಾವು ಎಷ್ಟು ಅನ್ನೋ ಅರ್ಥದಲ್ಲಿ ಬಳಸಿದ್ವಿ. ಆದ್ರೆ ಎಷ್ಟು ಅನ್ನೋ ಅರ್ಥದಲ್ಲಿ ಇನ್ನೂ ಬೇರೆ ರೀತಿಯ ಇಂಗ್ಲಿಷ್ ಪದಗಳನ್ನು ಬಳಸ್ತಿರ್ತೀವಿ. ಅದು ಯಾವ, ವಾಟ್ ಈಸ್ ದ ಟೈಮ್ ನೌ, ಈಗ ಸಮಯ ಎಷ್ಟಾಗಿದೆ. ಅಥವಾ ನಾವು ಶಾರ್ಟ್ಕಟ್ನಾಗ ಈಗ ಟೈಮ್ ಎಷ್ಟು, ಈಗ ಟೈಮ್ ಎಷ್ಟು ಅಂತ ತಕ್ಷಣ ಇಲ್ಲಿ ನಮ್ಗೆ ಹೌ ಮೆನಿ ನೆನಪಾಗಬಹುದು ಅಥವಾ ಹೌ ಮಚ್ ಆಗ್ಬೋದು. ಆದ್ರೆ ಇಂತಹ ಸಂದರ್ಭದಲ್ಲಿ ವಾಕ್ಯ ರಚನೆ ಈ ಅರ್ಥವನ್ನು ಕೊಡುವಾಗ ಇಲ್ಲಿ ಯಾವ ಕಾರಣಕ್ಕೂ ಹೌ ಮೆನಿ ಈಸ್ ದ ಟೈಮ್ ನಾವು ಅನ್ನಬಾರ್ದು. ಆ ಎಷ್ಟು ಅನ್ನಕ್ಕೆ ಹೌ ಮೆನಿ ಬದಲಿ ಇಲ್ಲಿ ಏನ್ ಬಳಸ್ಬೇಕು, ನಾವು ವಾಟನ್ನೇ ಬಳಸಬೇಕು. ಇಲ್ಲಿ ವಾಟನ್ನ ನಾವು ಈಗ ಸಮಯ ಏನಾಗಿದೆ ಅಂದ್ರೂ ನಡೆಯುತ್ತೆ, ಅದನ್ನೇ ಈಗ ಸಮಯ ಎಷ್ಟಾಗಿದೆ ಅದು ನಡೆಯುತ್ತೆ. ಅದಕ್ಕೆ ಇಲ್ಲಿ ಎಷ್ಟು ಅನ್ನೋ ಅರ್ಥಕ್ಕೆ ನಾವು ವಾಟನ್ನೇ ಬಳಸಬೇಕು. ವಾಟನ್ನ ಎಷ್ಟು ಅನ್ನೋ ಅರ್ಥದಲ್ಲಿ ಬಳಸ್ತೀವಿ ಅಂತ ತಿಳ್ಕೊಂಡು ಬೇರೆ ಸಂದರ್ಭದಲ್ಲಿ ಎಲ್ಲಿ ಹೌ ಮೆನಿ ಹಾಕಿದೀನಿ ಅಲ್ಲಿ ವಾಟ್ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ವಾಟ್ ಪೇಜಸ್ ಕ್ಯಾನ್ ಯು ರೈಟ್, ರಾಂಗ್ ಸೆಂಟೆನ್ಸ್. ವಾಟ್ ಸ್ಟಾರ್ಸ್, ರಾಂಗ್ ಸೆಂಟೆನ್ಸ್. ವಾಟ್ ಸೋಲ್ಜರ್ಸ್, ರಾಂಗ್ ಸೆಂಟೆನ್ಸ್.
ಅಲ್ಲಿ ಎಷ್ಟು ಅನ್ನೋ ಅರ್ಥ ಯಾವ ಅರ್ಥದಲ್ಲಿ ಬಳಕೆ ಆಗುತ್ತೆ ಅದನ್ನ ನಾವು ತಿಳ್ಕೊಂಡು ಹೌ ಮೆನಿ ಬಳಸಬೇಕು, ವಾಟ್ ಅನ್ನ ಬಳಸಬೇಕು. ವಾಟ್ ಅನ್ನ ಎಷ್ಟು ಅನ್ನೋ ಅರ್ಥದಲ್ಲಿ ಬಳಸಿದರೆ ವಾಕ್ಯ ಇದೇ ರೀತಿ ಇರಬೇಕು, ಅರ್ಥ ಇದೇ ರೀತಿ ಇರಬೇಕು. ಇನ್ನೊಂದು ಉದಾಹರಣೆ ನೋಡೋದಾದ್ರೆ, ವಾಟ್ ಈಸ್ ಯುವರ್ ಏಜ್, ನಿನ್ನ ವಯಸ್ಸು ಎಷ್ಟು. ಇಲ್ಲಿ ಎಷ್ಟು ಅನ್ನಕ್ಕೆ ಮತ್ತೆ ಏನ್ ಬಳಸಿ ನಾವು ವಾಟ್ ಅನ್ನ ಬಳಸಿ. ಇಲ್ಲಿ ಎಷ್ಟು ಅನ್ನಕ್ಕೆ ವಾಟ್ ಬದಲಿ ಹೌ ಮೆನಿ ಬಳಸಕ್ಕೆ, ಹೌ ಮೆನಿ ಈಸ್ ಯುವರ್ ಏಜ್ ರಾಂಗ್, ವಾಟ್ ಈಸ್ ಯುವರ್ ಏಜ್ ರೈಟ್. ಈ ರೀತಿ ನಾವು ಸೂಕ್ಷ್ಮವಾಗಿ ವ್ಯಾಕರಣದ ಸೂತ್ರಗಳ ಅನುಗುಣವಾಗಿ ಪದಗಳ ಬಳಕೆ ಮಾಡಬೇಕು. ಇನ್ನೊಂದು ನೋಡೋಣ, ಈ ವಾಟ್ ಈಸ್ ಯುವರ್ ಏಜ್, ನಿನ್ನ ವಯಸ್ಸು ಎಷ್ಟು ಇದೆ, ಅದನ್ನೇ ನಾವು ಇನ್ನೊಂದು ರೀತಿಯಿಂದ ಬಳಸ್ತೀವಿ, ಹೌ ಓಲ್ಡ್ ಆರ್ ಯು. ಇದನ್ನ ನೇರವಾಗಿ ಕನ್ನಡದಲ್ಲಿ ವಾಕ್ಯದಲ್ಲಿ ಅರ್ಥ ತಗೊಂಡ್ಬಿಟ್ರೆ ನಿನ್ನ ವಯಸ್ಸು ಎಷ್ಟು ಅಂದಂಗೆ. ಆದ್ರೆ ಅದರ ಶಬ್ದ ಸಹ ನೋಡಿದಾಗ ಹೌ ಓಲ್ಡ್ ಆರ್ ಯು, ನೀನು ಎಷ್ಟು ವಯಸ್ಸಿನವನು ಇದ್ದಿ. ಇಲ್ಲಿ ಕ್ರಿಯೆ ಇಲ್ಲ, ಇಲ್ಲಿ ಹೆಲ್ಪಿಂಗ್ ವರ್ಬ್. ಅದಕ್ಕೆ ಅದನ್ನ ಶಬ್ದ ಸಹ ನಾವು ಅರ್ಥ ಮಾಡ್ಕೊಂಡ್ರೆ ನೀನು ಎಷ್ಟು ವಯಸ್ಸಿನವನು, ಎಷ್ಟು ಹಳೆ ಅದಿ ಅಂದ್ರೆ ಎಷ್ಟು ವಯಸ್ಸಿನವನು ಇದ್ದಿ ಅನ್ನೋದು. ಅದಕ್ಕೆ ವ್ಯತ್ಯಾಸ ನೋಡ್ರಿ, ವಾಟ್ ಈಸ್ ಯುವರ್ ಏಜ್ ಅನ್ಬೇಕು ಅಥವಾ ಹೌ ಓಲ್ಡ್ ಆರ್ ಯು ಅನ್ಬೇಕು. ಅದನ್ನೇ ನಾವು ಇಲ್ಲಿ ಹೌ ಈಸ್ ಯುವರ್ ಏಜ್ ಅನ್ಬಾರ್ದು, ಹೌ ಮೆನಿ ಈಸ್ ಯುವರ್ ಏಜ್ ಅನ್ಬಾರ್ದು, ತಪ್ಪು. ಅದನ್ನೇ ನಾವು ಹೌ ಓಲ್ಡ್ ಇದ್ದಲ್ಲಿ ವಾಟ್ ಓಲ್ಡ್ ಆರ್ ಯು ಅನ್ಬಾರ್ದು, ಹೌ ಮೆನಿ ಓಲ್ಡ್ ಆರ್ ಯು ಅನ್ಬಾರ್ದು. ಈ ಸೂಕ್ಷ್ಮತೆಗಳು ಅರ್ಥ ಮಾಡ್ಕೊಳ್ಬೇಕು. ವಾಟ್ ಈಸ್ ದ ಟೈಮ್ ನೌ, ಈಗ ಸಮಯ ಎಷ್ಟಾಗಿದೆ. ವಾಟ್ ಈಸ್ ಯುವರ್ ಏಜ್, ನಿನ್ನ ವಯಸ್ಸು ಎಷ್ಟು ಇದೆ. ಹೌ ಓಲ್ಡ್ ಆರ್ ಯು, ನೀನು ಎಷ್ಟು ವಯಸ್ಸಿನವನಿದೆಯಾ. ಅದನ್ನೇ ಇನ್ನೊಂದು ಅರ್ಥ, ವಾಟ್ ಈಸ್ ದ ಪ್ರೈಸ್ ಆಫ್ ದಿಸ್ ಬ್ಯಾಗ್. ನೋಡಿ ಅದೇ ತರ, ವಾಟ್ ಈಸ್ ದ ಪ್ರೈಸ್ ಆಫ್ ದಿಸ್ ಬ್ಯಾಗ್, ಈ ಬ್ಯಾಗಿನ ಈ ಚೀಲದ ಬೆಲೆ ಎಷ್ಟು ಇದೆ. ಇಲ್ಲಿ ಎಷ್ಟು ಅನ್ನಕ್ಕೆ ಬಳಸಿದೆ ಮತ್ತೆ ನಾನು ವಾಟ್ ಅನ್ನ. ಇಲ್ಲಿ ಅಪ್ಪಿತಪ್ಪಿ ಎಷ್ಟು ಅನ್ನಕ್ಕೆ ಹೌ ಮೆನಿ ಐತೆ ಅಂತೇಳಿ ಹೌ ಮೆನಿ ಈಸ್ ದ ಪ್ರೈಸ್ ಆಫ್ ದಿಸ್ ಬ್ಯಾಗ್, ಚಾನ್ಸ್ ಇಲ್ಲ, ವಾಕ್ಯ ತಪ್ಪ. ಆದ್ರಿಂದ ವಾಟ್ ಅನ್ನ ಯಾವ ಅರ್ಥದಲ್ಲಿ, ಹೌ ಮೆನಿ ಅನ್ನು ಯಾವ ಅರ್ಥದಲ್ಲಿ, ಯಾವ ಸಂದರ್ಭದಲ್ಲಿ ವಾಕ್ಯದ ಅರ್ಥಕ್ಕನುಗುಣವಾಗಿ ನಾವು ಬಳಸಬೇಕು. ಇದು ಸೂಕ್ಷ್ಮ. ನಾವು ಪದೇ ಪದೇ ನೋಡ್ತಾ ಹೋದಾಗ ಇವು ನಮ್ಮ ತಲೆಯಲ್ಲಿ ಫಿಕ್ಸ್ ಆಗೋದ್ರಿಂದ ನಾವು ಸಹಜವಾಗಿ ಬಳಸಲಿಕ್ಕೆ ಸಾಧ್ಯ. ಇನ್ನೂ ಒಂದು ಹೌ ಮಚ್ ಅಂದ್ರೂ ಕೂಡ ಎಷ್ಟು. ನಾನು ಹೇಳ್ತಾ ಇದ್ದೀನಿ, ಹೌ ಮೆನಿ ಅಂದ್ರೂ ಎಷ್ಟು, ಹೌ ಮಚ್ ಅಂದ್ರೂ ಎಷ್ಟು. ಈ ಹೌ ಮಚ್ ಅನ್ನ ಎಷ್ಟು ಅನ್ನೋ ಅರ್ಥದಲ್ಲಿ ಯಾವ ರೀತಿ ಬಳಸ್ತೀವಿ ನೋಡೋಣ. ಹೌ ಮಚ್ ಮಿಲ್ಕ್ ಡು ಯು ಡ್ರಿಂಕ್ ಡೈಲಿ, ನೀನು ದಿನಾಲೂ ಎಷ್ಟು ಹಾಲನ್ನು ಕುಡಿಯುತ್ತಿ. ಈಗ ನಾನು ಹೇಳಿದೆ ಎಷ್ಟು ಅಂತ ಬಂದಾಗ ಅದ್ರ ಮುಂದೆ ಒಂದು ನೌನ್ ಬರಲೇಬೇಕು ಅಂತೇಳಿ. ಇಲ್ಲಿ ಬಂದಂತ ನೌನ್ ಯಾವುದು, ಮಿಲ್ಕ್. ಈ ಮಿಲ್ಕ್ ಅನ್ನ ನಾವು ಸಂಖ್ಯೆಯಲ್ಲಿ ಹೇಳಂಗಿಲ್ಲ, ಅದನ್ನು ಪ್ರಮಾಣದಲ್ಲಿ ಹೇಳ್ತೀವಿ. ನಾವು ಕನ್ನಡದಾಗ ನೋಡೋಣ, ನೀನು ದಿನಾಲು ಎಷ್ಟು ಹಾಲನ್ನು ಕುಡಿಯುತ್ತಿ, ನಾನು ದಿನಾಲು ಸ್ವಲ್ಪ ಹಾಲನ್ನು ಕುಡಿಯುತ್ತೇನೆ, ನಾನು ದಿನಾಲು ಬಹಳಷ್ಟು ಹಾಲನ್ನು ಕುಡಿಯುತ್ತೇನೆ. ಹಿಂಗ ಸ್ವಲ್ಪ ಬಹಳಷ್ಟು ಅನ್ನೋದು ಪ್ರಮಾಣ. ಇಲ್ಲಿ ನೌನನ್ನ ಸಂಖ್ಯೆಯಲ್ಲಿ ಹೇಳಲಿಕ್ಕಾಗೋದಿಲ್ಲ, ಪ್ರಮಾಣದಲ್ಲಿ ಹೇಳ್ತೀವಿ. ಆ ಪ್ರಮಾಣದಲ್ಲಿ ಹೇಳೋ ದೃಷ್ಟಿಯಿಂದ ಎಷ್ಟು ಅನ್ನಕ್ಕೆ ಹೌ ಮಚ್ ಬಳಸಬೇಕು. ಇಲ್ಲಿ ಅಪ್ಪಿತಪ್ಪಿ ನೀವು ಹೌ ಮೆನಿ ಮಿಲ್ಕ್ ಸಾಧ್ಯ ಇಲ್ಲ, ವಾಕ್ಯ ತಪ್ಪಾಗ. ಹೌ ಮಚ್ ಮಿಲ್ಕ್, ಎಷ್ಟು ಹಾಲನ್ನು ನೀನು ದಿನಾಲು ಕುಡಿಯುತ್ತಿ. ಹೌ ಮಚ್ ಟೈಮ್ ಡು ಯು ನೀಡ್ ಟು ಫಿನಿಶ್ ದಿಸ್ ವರ್ಕ್. ಈ ವಾಕ್ಯ ಸರಿಯಾಗಿ ನೋಡ್ಕೊಡ್ರಿ. ಹೌ ಮಚ್ ಟೈಮ್ ಡು ಯು ನೀಡ್ ಟು ಫಿನಿಶ್ ದಿಸ್ ವರ್ಕ್, ಈ ಕೆಲಸವನ್ನು ಮುಗಿಸಲು ನಿನಗೆ ಎಷ್ಟು ಸಮಯದ ಅವಶ್ಯಕತೆ ಇದೆ. ಈ ಸಮಯವನ್ನು ನಾವು ಸಂಖ್ಯೆಯಲ್ಲಿ ಹೇಳೋದಿಲ್ಲ, ಅದ್ರ ಪ್ರಮಾಣದಲ್ಲಿ. ನನಗೆ ಈ ಕೆಲಸ ಮುಗಿಲಿಕ್ಕೆ ಬಹಳ ಸಮಯ ಬೇಕು, ನನಗೆ ಸ್ವಲ್ಪ ಸಮಯ ಬೇಕು, ಈ ಪ್ರಮಾಣದಲ್ಲಿ ಹೇಳೋದ್ರಿಂದ ಈ ಟೈಮ್ ಅನ್ನೋದು ನೌನ್. ಈ ನೌನ್ ನಾವು ಸಂಖ್ಯೆಯಲ್ಲಿ ಹೇಳೋದಿಲ್ಲ, ಪ್ರಮಾಣದಲ್ಲಿ ಹೇಳ್ತೀವಿ. ಇನ್ ಅದರ್ ವರ್ಡ್ಸ್, ಇನ್ ಇಂಗ್ಲಿಷ್ ಇಟ್ ಈಸ್ ನಾಟ್ ಅ ಕೌಂಟೇಬಲ್ ನೌನ್, ಇಟ್ ಈಸ್ ಅನ್ಕೌಂಟೇಬಲ್. ದಟ್ಸ್ ವೈ ಎಷ್ಟು ಅನ್ನೋ ಅರ್ಥಕ್ಕೆ ಹೌ ಮಚ್ ಬಳಸಬೇಕು. ಇಫ್ ದ ನೌನ್ ಈಸ್ ಕೌಂಟೇಬಲ್, ಎಷ್ಟು ಅನ್ನೋ ಅರ್ಥಕ್ಕೆ ಹೌ ಮೆನಿ. ಇಲ್ಲಿ ಹೌ ಮಚ್ ಮಿಲ್ಕ್, ಎಷ್ಟು ಹಾಲು, ಹೌ ಮಚ್ ಟೈಮ್, ಎಷ್ಟು ಸಮಯ. ಇನ್ನ ಒಂದು ಸಣ್ಣ ಸಂಶಯ ನಿಮ್ಗೆ ಕಾಡ್ಬೋದು, ಸರ್ ನೀವು ಟೈಮ್ ಅನ್ನ ನಾವು ಸಂಖ್ಯೆಯಲ್ಲಿ ಹೇಳೋದಿಲ್ಲ ಅಂತೀರಿ, ಆದ್ರೂ ನಾವು ಎಷ್ಟಾಗೈತೆ ಟೈಮ್ ಅಂದಾಗ 2 ಆಗೈತಿ 3 ಆಗೈತಿ ಅಂತ ಸಂಖ್ಯೆಯಲ್ಲಿ ಹೇಳ್ತೀವಿ. ನೀವು ಸಂಖ್ಯೆಯಲ್ಲಿ ಸಮಯ ಹೇಳಿಲ್ಲ, ಸಂಖ್ಯೆಯಲ್ಲಿ ಗಂಟೆಗಳನ್ನು ಹೇಳಿದ್ರಿ. ನಿನಗೆ ಈ ಕೆಲಸವನ್ನು ಮುಗಿಸಲು ಎಷ್ಟು ಸಮಯದ ಅವಶ್ಯಕತೆ ಇದೆ, ನೀವು ಉತ್ತರ ಕೊಡ್ತೀವಿ. ನನಗೆ ಈ ಕೆಲಸವನ್ನು ಮುಗಿಸಲು 3 ಗಂಟೆಗಳ ಅವಶ್ಯಕತೆ ಇದೆ. ಎಷ್ಟು ಗಂಟೆಗಳು? 3 ಗಂಟೆಗಳು. ಗಂಟೆಗಳ ಸಂಖ್ಯೆಯನ್ನು ಹೇಳಿಕೆ ನೀವು 3 ಬಳಸಿರಿ, ಆದ ಸಮಯ ನಾನು
ಈ ಕೆಲಸವನ್ನು ಮುಗಿಸಲು ನನಗೆ 3 ಸಮಯಗಳ ಅವಶ್ಯಕತೆ ಇದೆ ಅನ್ನೋದಿಲ್ಲ. ಈಗ ಸಮಯಗಳು ಅಂತ ನಾವು ಪ್ಲೂರಲ್ ಮಾಡೋಕ್ಕಾಗೋದ್ರ ಮೇಲೆ ಅದು ಪ್ರಮಾಣದಲ್ಲಿ ಇರುತ್ತೆ. ಅವಾಗ ಎಷ್ಟು ಅನ್ನೋಕ್ಕೆ ಹೌ ಮಚ್ನೇ ಬಳಸ್ಬೇಕು. ಇದು ನಾವು ನೆನಪಿಟ್ಕೊಳ್ಳೋದು. ಹೌ ಮಚ್ ಟೈಮ್ ಡು ಯು ನೀಡ್ ಟು ಫಿನಿಶ್ ದಿಸ್ ವರ್ಕ್. ಇನ್ನ ಹೌ ಮಚ್ ಮತ್ತು ಹೌ ಮೆನಿ ಇಷ್ಟೇ ಸಣ್ಣ ವ್ಯತ್ಯಾಸ. ಆದ್ರೆ ಒಂದು ಮಾತು ನೆನಪಿಟ್ಕೋಬೇಕು, ಎಷ್ಟು ಅಂತ ಬಂದ ಮೇಲೆ ಅದ್ರ ಮುಂದೆ ಒಂದು ನೌನ್ ಬರಲೇಬೇಕು. ಹೌ ಮೆನಿ ಪೇಜಸ್, ಹೌ ಮೆನಿ ಸ್ಟಾರ್ಸ್, ಹೌ ಮೆನಿ ಸೋಲ್ಜರ್ಸ್, ಹೌ ಮಚ್ ಮಿಲ್, ಹೌ ಮಚ್ ಟೈಮ್ ಬರಲೇಬೇಕು. ಈ ಕಡ್ಡಾಯವಾಗಿ ಬರಲೇಬೇಕಾದಂತ ನೌನನ್ನ ನಾವು ಸಂಖ್ಯೆಯಲ್ಲಿ ಹೇಳ್ತೀವಿ ಅನ್ಸಿದ್ರೆ ಅದನ್ನ ಎಷ್ಟು ಅನ್ನೋ ಅರ್ಥದಲ್ಲಿ ಹೌ ಮೆನಿ, ಅದನ್ನ ಪ್ರಮಾಣದಲ್ಲಿ ಹೇಳ್ತೀವಿ ಅನ್ಸಿದ್ರೆ ಅದನ್ನ ಹೌ ಮಚ್ ಎಷ್ಟು ಅನ್ನೋ ಅರ್ಥದಲ್ಲಿ ಬೆಳೆಸಿ ವಾಕ್ಯ ಮಾಡ್ಕೋದು. ಹೌ ಮಚ್ ಟೈಮ್ ಡು ಯು ನೀಡ್ ಫಿನಿಶ್ ದಿಸ್ ವರ್ಕ್. ನಿನಗೆ ಈ ಕೆಲಸ ಮುಗಿಸಲು ಎಷ್ಟು ಸಮಯದ ಅವಶ್ಯಕತೆ. ನೀನು ದಿನಾಲು ಎಷ್ಟು ಹಾಲನ್ನು ಕುಡಿಯುತ್ತಿ. ಹೌ ಮಚ್ ಮಿಲ್ಕ್. ಅದರ ಒಂದು ಸಣ್ಣ ವ್ಯತ್ಯಾಸ ನೆನಪಿಟ್ಕೊಳ್ಬೇಕಾಗಿದೆ. ಅಂದ್ರೆ ಈಗ ನಾವು ನೀನು ದಿನಾಲು ಎಷ್ಟು ಹಾಲನ್ನು ಕುಡಿಯುತ್ತಿ ಅಂದಾಗ ಹೇಳ್ಬೋದು, ನಾನು ದಿನ 2 ಗ್ಲಾಸ್ ಹಾಲು ಕುಡಿತೀನಿ. ಇಲ್ಲಿ 2 ಅನ್ನೋ ಸಂಖ್ಯೆ ಎದರ ಸಂಖ್ಯೆ? ಇದು ಗ್ಲಾಸಿನ ಸಂಖ್ಯೆ, ಹಾಲಿನ ಸಂಖ್ಯೆ ಅಲ್ಲ. ಇದು ನೆನಪಿಟ್ಕೋ. ಅದಕ್ಕೆ ನಾವು ಹಿಂಗ್ ಕೇಳ್ಬೋದು ಪ್ರಶ್ನೆ ಏನು, ನೀನು ದಿನಾಲು ಎಷ್ಟು ಗ್ಲಾಸ್ ಹಾಲನ್ನು ಕುಡಿಯುತ್ತಿ. ಅವಾಗ ಏನಾಗ್ತದೆ, ಹೌ ಮೆನಿ ಗ್ಲಾಸಸ್ ಆಫ್ ಮಿಲ್ಕ್. ಈ ವ್ಯತ್ಯಾಸವನ್ನು ಗಮನಿಸಬೇಕು. ನಾವಲ್ಲಿ ಹಾಲಿನ ಸಂಖ್ಯೆಯನ್ನ ಪ್ರಶ್ನೆ ಮಾಡಿಲ್ಲ, ಗ್ಲಾಸಿನ ಸಂಖ್ಯೆಯನ್ನು ಮಾಡಿದ್ವಿ. ಅದಕ್ಕೆ ಏನಾಗ್ತಿದ್ರಿ, ಹೌ ಮೆನಿ ಗ್ಲಾಸಸ್ ಆಫ್ ಮಿಲ್ಕ್ ಅಂದ್ರೆ ಅರ್ಥ ಶುದ್ಧವಾದ ಕನ್ನಡದಲ್ಲಿ ಹಾಲಿನ ಎಷ್ಟು ಗ್ಲಾಸುಗಳನ್ನು ನೀನು ದಿನಾಲು ಕುಡಿಯುತ್ತಿ. ನಾವು ಕೆಳಗೆ ಇಲ್ಲ, ನಾವು ನೋಡಿ ನೀ ದಿನ ಎಷ್ಟು ಗ್ಲಾಸ್ ಹಾಲು ಕುಡಿತಿ, ಎಷ್ಟು ಗ್ಲಾಸ್ ಹಾಲು ಕುಡಿತಿ ಅಂದ್ರೂ ಕೂಡ ಅಲ್ಲಿ ಹೌ ಮೆನಿ ಗ್ಲಾಸಸ್ ಆಫ್ ಮಿಲ್ಕ್ ಡು ಯು ಡ್ರಿಂಕ್ ಡೈಲಿ. ಅದೇ ಗ್ಲಾಸ್ ಬಿಟ್ಟು ನೀ ದಿನ ಎಷ್ಟು ಹಾಲು ಕುಡಿತಿ, ಹೌ ಮಚ್ ಮಿಲ್ಕ್ ಬರಬೇಕು. ಇನ್ನೂ ಒಂದು ಉದಾಹರಣೆ ಕೊಡ್ಬೇಕಂತೀನಿ ನಾನು. ಹೌ ಮಚ್ ಮನಿ ಡು ಯು ವಾಂಟ್ ನೌ. ನಿನಗೆ ಈಗ ಎಷ್ಟು ಹಣದ ಅವಶ್ಯಕತೆ ಇದೆ, ಎಷ್ಟು ಹಣದ, ಹೌ ಮಚ್ ಮನಿ. ಈಗ ನೀವು ಅನ್ಬೋದು, ಸರ್ ಹಣವನ್ನು ನಾವು ಸಂಖ್ಯೆಯಲ್ಲಿ ಹೇಳ್ತೀವಲ್ರಿ, 10 ರೂಪಾಯಿ, 100 ರೂಪಾಯಿ, 1000 ರೂಪಾಯಿ. ಇಲ್ಲಿ 10 ರೂಪಾಯಿ, 100 ರೂಪಾಯಿ, 1000 ರೂಪಾಯಿ ಹಣದ ಸಂಖ್ಯೆ ಅಲ್ಲ, ರೂಪಾಯಿಯ ಸಂಖ್ಯೆ. ಅದಕ್ಕೆ ಅಲ್ಲಿ ನಾವು ಹಣನೇ ಅಂತ ನಾವುನಾಗಿ ಬೆಳೆಸಿದಾಗ ಎಷ್ಟು ಹಣದ ಅವಶ್ಯಕತೆ, ಆ ಹಣ ನನಗೆ ಹಿಂಗ್ ಉತ್ತರ ಕೊಡಂಗಿಲ್ಲ. ನಿನಗೆ ಎಷ್ಟು ಹಣದ ಅವಶ್ಯಕತೆ ಇದೆ, ನನಗೆ 100 ಹಣಗಳ ಅವಶ್ಯಕತೆ ಇದೆ ಅನ್ನಂಗಿಲ್ಲ. ಆ ಹಣಗಳು ಅನ್ನಕ್ ಸಾಧ್ಯ ಇಲ್ಲ, ರೂಪಾಯಿಗಳು ಅನ್ಬೋದು. ಅಂದ್ರೆ ರೂಪಾಯಿಗಳ ಸಂಖ್ಯೆ. ಅದನ್ನ ಏನು, ಹೌ ಮೆನಿ ರುಪೀಸ್ ಡು ಯು ವಾಂಟ್ ನೌ, ಹೌ ಮಚ್ ಮನಿ ಡು ಯು ವಾಂಟ್ ನೌ. ದಿಸ್ ಇಸ್ ದ ಡಿಫರೆನ್ಸ್. ಯಾಕಂದ್ರೆ ಹಣವನ್ನು ನಾವು ರೂಪಾಯಿಯಲ್ಲಿ ಎಣಿಸಿದಾಗ ಎಣಿಸಿದ್ದು ರೂಪಾಯಿ ಸಂಖ್ಯೆ ಹೌ ಮೆನಿ ರುಪೀಸ್. ಹಣವನ್ನು ನಾವು ಪ್ರಮಾಣದಲ್ಲಿ ಹೇಳ್ತೀವಿ, ನಮ್ಗೆ ಸ್ವಲ್ಪ ರೊಕ್ಕ ಬೇಕಾಗಿತ್ತು, ನಮ್ಗೆ ಸ್ವಲ್ಪ ಹಣ ಬೇಕಾಗಿತ್ತು, ಸ್ವಲ್ಪ ಪ್ರಮಾಣ. ನಾವು ಹೇಳ್ತೀವೋ ಇಲ್ಲೋ ಸಂಖ್ಯೆಯಲ್ಲಿ ಅನ್ನೋದು ಸ್ಪಷ್ಟವಾಗಿ ತಿಳ್ಕೋಬೇಕು. ನಿನಗೆ ಎಷ್ಟು ಹಣದ ಅವಶ್ಯಕತೆ ಇದೆ ಪ್ರಶ್ನೆ ಬಂದಾಗ ಉತ್ತರ, ನನಗೆ 2 ಹಣಗಳ ಅವಶ್ಯಕತೆ ಇದೆ ಅನ್ನಂಗಿಲ್ಲ, 10 ಹಣಗಳ ಅವಶ್ಯಕತೆ ಅನ್ನಂಗಿಲ್ಲ, 10 ರೂಪಾಯಿಗಳ. So this is the number of rupees, not the number of money. So in such case, how much money do you need? How many rupees do you need? So I think it is quite clear. ಈ ರೀತಿ ಹೌ ಮಚ್ ಅನ್ನ ಎಷ್ಟೋ ಅರ್ಥದಲ್ಲಿ ಬಳಸಿದಾಗ ಇದೇ ಎಷ್ಟೋ ಅರ್ಥದಲ್ಲಿ ಬೇರೆ ಪದಗಳನ್ನು ಬಳಸ್ತೀವಿ. ಯಾವ್ದು ನೋಡೋಣ. ಹೌ ಮಚ್ ಈಸ್ ದ ಕಾಸ್ಟ್ ಆಫ್ ದಿಸ್ ಬ್ಯಾಗ್. ಹೌ ಮಚ್ ಈಸ್ ದ ಕಾಸ್ಟ್ ಆಫ್ ದಿಸ್ ಬ್ಯಾಗ್. ಇದು ಸ್ವಲ್ಪ ವಿಚಿತ್ರ ಅನ್ಸುತ್ತೆ. ಈ ಚೀಲದ ಬೆಲೆ ಎಷ್ಟು. ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡ್ರಿ, ಎಷ್ಟು ಅಂದ ತಕ್ಷಣ ಅಲ್ಲಿ ಒಂದು ನೌನ್ ಬರಲಿಲ್ಲ. ಈ ಚೀಲದ ಬೆಲೆ ಎಷ್ಟು, ಅಲ್ಲಿ ಎಷ್ಟು ಮುಂದೆ ನೌನ್ ಬರಲಿಲ್ಲ. ಅವಾಗ ಬರೀ ಹೌ ಮಚ್ ಅಷ್ಟ ತಗೊಂಡು. ಇದೇ ನೋಡ್ರಿ, ಎಷ್ಟು ಹಾಲು, ಹೌ ಮಚ್ ಮಿಲ್ಕ್. ಎಷ್ಟು ಹಣ, ಹೌ ಮಚ್ ಮನಿ. ಎಷ್ಟು ಸಮಯ, ಹೌ ಮಚ್ ಟೈಮ್. ಇದು ಹಂಗಿಲ್ಲ. ಹೌ ಮಚ್ ಇಸ್ ದ ಕಾಸ್ಟ್ ಆಫ್ ದಿಸ್ ಬ್ಯಾಗ್. ಈ ಚೀಲದ ಬೆಲೆ ಎಷ್ಟು ಇದೆ. ಆ ಎಷ್ಟು ಅನ್ನೋದು ಮುಂದೆ ನಾವು ಬರಲೇ ಇಲ್ಲ. ಅವಾಗ ಹೌ ಮಚ್ ಅಷ್ಟ ಬಳಸಿದ್ವಿ. ಇದೇ ವಾಕ್ಯ ಇನ್ನೊಂದು ತರ ಬಳಸ್ತೀವಿ. ಏನಂದ್ರೆ ಹೌ ಮಚ್ ಡಸ್ ದಿಸ್ ಬ್ಯಾಗ್ ಕಾಸ್ಟ್. ಎರಡೂ ಒಂದೇ ಅನಿಸಿದ್ರು ಕೂಡ ವಾಕ್ಯ ರಚನೆ ಮತ್ತು ಅರ್ಥದಲ್ಲಿ ಸ್ವಲ್ಪ ಭಿನ್ನತೆ ಇದೆ. ಇಲ್ಲಿ ಹೌ ಮಚ್ ಇಸ್ ದ ಕಾಸ್ಟ್ ಆಫ್ ದಿಸ್ ಬ್ಯಾಗ್ ಅಂದಾಗ ಇಲ್ಲಿ ಕಾಸ್ಟ್ ಅನ್ನ ಬೆಲೆ ಅಂತ ನೌನ್ ಆಗಿ ಉಪಯೋಗ ಮಾಡಿ. ಈ ಚೀಲದ ಬೆಲೆ ಎಷ್ಟು, ನೌನ್. ಹೌ ಮಚ್ ಡಸ್ ದಿಸ್ ಬ್ಯಾಗ್ ಕಾಸ್ಟ್ ಅಂದಾಗ ಈ ಚೀಲವು
ಎಷ್ಟು ಬೆಲೆ ಬೀಳುತ್ತದೆ, ಇಲ್ಲಿ ಕಾಸ್ಟ್ ಅನ್ನ ವರ್ಬ್ ಆಗಿ ಉಪಯೋಗ ಮಾಡ್ತೀವಿ. ಈ ರೀತಿ ವರ್ಬ್ ಆಗಿ ಉಪಯೋಗ ಮಾಡಿದಾಗ ಅಲ್ಲಿ ಸಿಂಪಲ್ ಕನ್ವರ್ಷನ್ ಆಗೈತಿ. ಅದಕ್ಕೆ ಡಸ್, ಹೌ ಮಚ್ ಡಸ್ ದಿಸ್ ಬ್ಯಾಗ್ ಕಾಸ್ಟ್. ಅದನ್ನ ಆಡ್ಕೊಂಡಾಗ ಈ ಬ್ಯಾಗಿಗೆ ಎಷ್ಟು ಬಿತ್ತು ಮರ ಅಂದ್ರೆ ಎಷ್ಟು ಬೆಲೆ ಆಯ್ತು. ಅದನ್ನ ನೀವು ಪಾಸ್ ಟೆನ್ಸ್ ಮಾಡ್ಬೇಕಾರೆ ಹೌ ಮಚ್ ಡಿಡ್ ದಿಸ್ ಬ್ಯಾಗ್ ಕಾಸ್ಟ್, ಎಷ್ಟು ಬಿತ್ತಪ್ಪ ಇದು, ಸಿಂಪಲ್ ಪಾಸ್ ಮಾಡಿ. ಈ ರೀತಿ ನಾವು ಹೌ ಮಚ್ ಮತ್ತು ಹೌ ಮೆನಿಗಳನ್ನ ಎಷ್ಟು ಅರ್ಥದಲ್ಲಿ ಬಳಸಿದಾಗ ಅದ್ರ ಮುಂದೆ ಕಡ್ಡಾಯವಾಗಿ ನಾವು ಬರಲೇಬೇಕು. ಆ ನೌನನ್ನ ನಾವು ಸಂಖ್ಯೆಯಲ್ಲಿ ಹೇಳ್ತೀವಿ ಅನಿಸಿದಾಗ ಎಷ್ಟು ಅರ್ಥಕ್ಕೆ ಹೌ ಮೆನಿ, ಅದನ್ನ ಪ್ರಮಾಣದಲ್ಲಿ ಹೇಳ್ತೀವಿ ಅಂದಾಗ ಹೌ ಮಚ್ ಅನ್ನ. ಅದಕ್ಕೆ ಪೂರಕವಾಗಿ ಎಷ್ಟೊಂದು ಅರ್ಥದಲ್ಲಿ ಸಾಂದರ್ಭಿಕವಾಗಿ ವಾಟ್ ಅನ್ನು ಬಳಸಬಹುದು. ಈ ವಾಟ್ ಸಾಂದರ್ಭಿಕವಾಗಿ ಬಳಕೆ ಆಗುತ್ತೆ ಎಲ್ಲಾ ಸಂದರ್ಭದಲ್ಲಿ. ಎಷ್ಟೊಂದು ಅರ್ಥದಲ್ಲಿ ವಾಟ್ ಅನ್ನು ಬಳಸೋದಿಲ್ಲ, ಇಂತಹ ಸಂದರ್ಭಗಳಲ್ಲಿ ಮಾತ್ರ ವಾಟ್ ಅನ್ನು ಬಳಸಬೇಕು. ಇದು ನಾವು ನೆನಪಿಟ್ಕೊಳ್ಳುವಂತ ಅಂಶ. ಈ ರೀತಿ ಈ ಎರಡು ವಿಷಯಗಳು, ಈ ಎರಡು ಡಬ್ಲ್ಯೂಸ್ ಕ್ವಶನ್ಸ್ ಬಹಳಷ್ಟು ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋದನ್ನ ನಾನು ಕಂಡಿದ್ದೀನಿ. ಆದ್ರಿಂದ ಈ ವಿಡಿಯೋ ಮೂಲಕ ಆ ಕನ್ಫ್ಯೂಷನ್ ಕ್ಲಿಯರ್ ಆಗಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಇನ್ನೊಂದ್ಸಾರಿ ಹೇಳ್ತೀನಿ, ಎಷ್ಟು ಅಂತ ಕನ್ನಡದಲ್ಲಿ ನಾವು ಪ್ರಶ್ನೆ ಮಾಡಿ ಬೆಳೆಸಿದಾಗ ಕಡ್ಡಾಯವಾಗಿ ಅದ್ರ ಮುಂದೆ ಒಂದು ನೌನ್ ಬರಲೇಬೇಕು. ಆ ನೌನನ್ನು ಸೇರಿಸ್ಕೊಂಡೇ ನಾವು ಡಬ್ಲ್ಯೂಸ್ ಕ್ವಶನ್ ಅಂತ ಟ್ರೀಟ್ ಮಾಡಿ ಅದ್ರ ಪಕ್ಕದಲ್ಲಿ ಹೆಲ್ಪಿಂಗ್ ವರ್ಬ್ ಅಥವಾ ಆಕ್ಸಿಲರಿ ಆ ನೌನ ಸಂಖ್ಯೆಯಲ್ಲಿ ಇದ್ರೆ ಎಷ್ಟು ಅನ್ನೋ ಅರ್ಥಕ್ಕೆ ಹೌ ಮೆನಿ, ಪ್ರಮಾಣದಲ್ಲಿ ಇದ್ರೆ ಅದಕ್ಕೆ ಹೌ ಮಚ್ ಅನ್ನೋ ಅರ್ಥದಲ್ಲಿ ಎಷ್ಟು ಅನ್ನೋ ಪದವನ್ನು ಬಳಕೆ ಮಾಡಿ. ಇಷ್ಟು ಈ ವಿಡಿಯೋದ ಮೂಲಕ ಹೌ ಮೆನಿ ಮತ್ತು ಹೌ ಮಚ್ ಅನ್ನ ಸ್ಪಷ್ಟಪಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಗೆಳೆಯರ ಜೊತೆ ಶೇರ್ ಮಾಡಿ ಮತ್ತು ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮತ್ತೆ ನೀವು ಮುಂದಿನ ವಿಡಿಯೋದಲ್ಲಿ ಮುಂದಿನ ಡಬ್ಲ್ಯೂಸ್ ಕ್ವಶನ್ ಅನ್ನು, ಈಗ ನಾನು ಪದೇ ಹೇಳ್ತಾ ಇದ್ದೀನಿ, ಇಷ್ಟವರೆಗೆ ನಾನು 4 ವಿಡಿಯೋಗಳಲ್ಲಿ ಇಂಗ್ಲಿಷ್ನಲ್ಲಿ ಬರೆದಂಥ ಡಬ್ಲ್ಯೂಸ್ ಕ್ವಶನ್ ವಾಕ್ಯಗಳನ್ನು ಕನ್ನಡದಲ್ಲಿ ನಾನು ಬೇರೆ ಬೇರೆ ಅರ್ಥದಲ್ಲಿ ಹೆಂಗೆ ಬಳಕೆ ಆಗುತ್ತೆ ಅನ್ನೋಕ್ಕೆ ಹೇಳಲಿಕ್ಕೆ ಪ್ರಯತ್ನ ಪಟ್ಟೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಕನ್ನಡ ವಾಕ್ಯದಲ್ಲಿನ ಡಬ್ಲ್ಯೂಸ್ ಕ್ವಶನ್ ಅನ್ನ, ಅಂದ್ರೆ ಪ್ರಶ್ನೆ ಕೇಳುವಂತ ವಾಕ್ಯಗಳನ್ನ ಇಂಗ್ಲಿಷ್ನಲ್ಲಿ ಹೆಂಗೆ ಅನುವಾದ ಮಾಡ್ಕೊಳ್ಬೇಕು ಅನ್ನೋದನ್ನ ನಮ್ಮದೇ ಆದಂಥ ಸೂತ್ರದ ಒಂದು ಮೆಥಡ್ ಮೂಲಕ ಮುಂದಿನ ವಿಡಿಯೋಗಳಲ್ಲಿ, ಮುಂದಿನ 3 ವಿಡಿಯೋಗಳಲ್ಲಿ ನಾನು ಭಿನ್ನವಾದಂಥ ಫಾರ್ಮುಲಾ ಮೂಲಕ ಕನ್ನಡದ ವಾಕ್ಯಗಳನ್ನ ಇಂಗ್ಲಿಷ್ನಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ಆ ವಿಡಿಯೋಗಾಗಿ ಕಾಯಿ ಮತ್ತು ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ.